ಪ್ರಿಯ ಸ್ನೇಹಿತರೆ, ಒಮ್ಮೆ ಕಾಜಲ್ ಅಗರ್ವಾಲ್ ಎಂಬ ತಾರೆಯೊಬ್ಬಳು ಚಿತ್ರರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದ್ದಳು. ದೊಡ್ಡ ದೊಡ್ಡ ನಾಯಕ ನಟರ ಜೊತೆಗೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ತಾನೊಬ್ಬ ಸ್ಟಾರ್ ನಾಯಕಿಯಾಗಿ ಎದ್ದು ಕಾಣಿಸಿದ್ದಳು. ಆದರೆ ಮದುವೆಯಾಗಿ ಮಗುವಿನ ತಾಯಿಯಾದ ಬಳಿಕ ತನ್ನ ವೃತ್ತಿಜೀವನದ ವೇಗವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ ಕಾಜಲ್ ಇತ್ತೀಚೆಗೆ ಭಗವಂತ್ ಕೇಸರಿ ಚಿತ್ರದ ಮೂಲಕ ತನ್ನ 2ನೇ ಇನ್ನಿಂಗ್ಸ್ನ ಆರಂಭವನ್ನು ಸೂಚಿಸಿದ್ದಾಳೆ. ಭಕ್ತ ಕನ್ನಪ್ಪ ಚಿತ್ರದಲ್ಲಿ ಪಾರ್ವತಿ ದೇವಿಯ ಪಾತ್ರದಲ್ಲಿ ನಟಿಸಿ ಎಲ್ಲರ ಮನಗೆದ್ದಿದ್ದಾಳೆ. ಆದರೆ ಈಗ ಸಿನಿಮಾಗಳಿಗಿಂತ ಕುಟುಂಬ ಜೀವನಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವ ಕಾಜಲ್ನ ಹೆಸರು ಕಳೆದ 8ನೇ ಸೆಪ್ಟೆಂಬರ್ನಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಗುಂಗುಡುತ್ತಿದೆ. ಕಾಜಲ್ಗೆ ಭೀಕರ ರಸ್ತೆ ಅಪಘಾತವಾಯಿತು. ಗಾಯಗೊಂಡು ಆಸ್ಪತ್ರೆಗೆ ಸೇರಿದ ಅವಳ ಸ್ಥಿತಿ ಗಂಭೀರವಾಗಿದೆ ಎಂಬ ಸುದ್ದಿಗಳು ಕೆಲವು ಹಿಂದಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹರಿದಾಡಿದವು. ಇದರಿಂದಾಗಿ ಕಾಜಲ್ನ ಅಭಿಮಾನಿಗಳು, ನೆಟಿಜನ್ಗಳು ಆತಂಕಕ್ಕೊಳಗಾದರು. ಅಸಲಿಗೆ ಈ ಸುದ್ದಿಯಲ್ಲಿ ಎಷ್ಟು ಸತ್ಯವಿದೆ? ಕಾಜಲ್ಗೆ ಜನಲಿಗೆ ಹೋಗುವಂತಹ ಸ್ಥಿತಿ ಏಕೆ ಬಂತು? ಸೇಲ್ಸ್ ಗರ್ಲ್ನಿಂದ ಸ್ಟಾರ್ ನಾಯಕಿಯಾಗಲು ಹೇಗೆ ಏರಿದಳು? ರಾಮ್ಚರಣ್ ಜೊತೆಗಿನ ಜಗಳದ ಕಾರಣವೇನು? ಇಂತಹ ಸ್ಟಾರ್ ಸ್ಥಾನದಲ್ಲಿರುವಾಗ ಏಕೆ ತರಾತುರಿಯಾಗಿ ಮದುವೆಯಾದಳು? ಈ ಎಲ್ಲಾ ಆಶ್ಚರ್ಯಕರ ಸತ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕಾಜಲ್ ಅಗರ್ವಾಲ್ ಇವಳು 1985ರ ಜೂನ್ 19ರಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಳು. ತಂದೆ ಸುಮನ್ ಅಗರ್ವಾಲ್, ತಾಯಿ ವಿನಂಡ್ ಅಗರ್ವಾಲ್. ಕಾಜಲ್ಗೆ ನಿಶಾ ಎಂಬ ಒಬ್ಬ ತಂಗಿಯೂ ಇದ್ದಾಳೆ. ಕಾಜಲ್ನ ತಂದೆ ಬಟ್ಟೆಯ ಅಂಗಡಿಯನ್ನು ನಡೆಸುತ್ತಿದ್ದರೆ ತಾಯಿ ಆ ಅಂಗಡಿಯಲ್ಲಿ ಗಂಡನಿಗೆ ಕೈಜೋಡಿಸುತ್ತಿದ್ದಳು. ಕಾಜಲ್ ತನ್ನ ಶಾಲಾ ಶಿಕ್ಷಣವನ್ನು ಮುಂಬೈನ ಸೇಂಟ್ ಆನ್ಸ್ ಹೈಸ್ಕೂಲ್ನಲ್ಲಿ ಪೂರೈಸಿದಳು. ಲದಿನಲ್ಲಿ ಚುರುಕಾಗಿದ್ದ ಕಾಜಲ್ ತನ್ನ ತಂದೆ ತಾಯಿಯ ಕಷ್ಟವನ್ನು ಕಂಡು ಚೆನ್ನಾಗಿ ಗಳಿಸಿ ಅವರನ್ನು ಚೆನ್ನಾಗಿ ಕಾಪಾಡಬೇಕೆಂದು ಕನಸು ಕಂಡಿದ್ದಳು. ಇಂಟರ್ ಎದುವಾಗ ಕಾಲೇಜಿನ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಾಗ ಸ್ನೇಹಿತರು, ನೀನು ಐಶ್ವರ್ಯ ರಾಯ್ ರೀತಿಯೇ ಇದ್ದೀಯ, ಸಿನಿಮಾದಲ್ಲಿ ಒಳ್ಳೆಯ ಚಾನ್ಸ್ ಗಿಟ್ಟಿಸಿಕೊಂಡರೆ ದೊಡ್ಡ ತಾರೆಯಾಗುವೆ ಎಂದು ಪ್ರೋತ್ಸಾಹಿಸಿದರು. ಆ ದಿನದಿಂದ ಕಾಜಲ್ಗೆ ಸಿನಿಮಾದ ಕನಸು ಬೆಳೆಯಿತು. ಒಂದೆಡೆ ಇಂಟರ್ ಎದುತ್ತಲೇ ತಮ್ಮ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡಿ ತನ್ನ ಖರ್ಚಿಗೆ ಹಣವನ್ನು ಗಳಿಸುತ್ತಿದ್ದಳು. ಇದೇ ಸಮಯದಲ್ಲಿ ಮುಂಬೈನ ಕಿಶಿಮ್ಚಂದ್ ಚೆಲ್ಲರಾಮ್ ಕಾಲೇಜಿನಲ್ಲಿ ಮಾಸ್ ಮೀಡಿಯಾ ಕೋರ್ಸ್ಗೆ ಸೇರಿದ ಕಾಜಲ್ ಒಂದೆಡೆ ಡಿಗ್ರಿ ಮಾಡುತ್ತಲೇ ಇನ್ನೊಂದೆಡೆ ಮಾಡೆಲಿಂಗ್ಗೆ ಕಾಲಿಟ್ಟಳು. ರಾಂಪ್ವಾಕ್ಗಳನ್ನು ಮಾಡುತ್ತಾ ಸಣ್ಣ ಸಣ್ಣ ಬ್ರಾಂಡ್ಗಳಿಗೆ ಮಾಡೆಲ್ ಆಗಿ ಕೆಲಸ ಮಾಡಿದಳು. 3 ವರ್ಷ ಮಾಡೆಲಿಂಗ್ ಮಾಡಿದರೂ ದೊಡ್ಡ ಯಶಸ್ಸು ಸಿಗದಿದ್ದಾಗ ಸಿನಿಮಾ ಅಥವಾ ಸೀರಿಯಲ್ಗಳಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಬೇಕೆಂದು ತೀರ್ಮಾನಿಸಿದಳು. ಕಾಸ್ಟಿಂಗ್ ಡೈರೆಕ್ಟರ್ಗಳನ್ನು ಭೇಟಿಯಾಗಿ ಅವಕಾಶಕ್ಕಾಗಿ ಕೇಳಿದರು. ನಾಯಕಿಯಾಗಿ ಯಾರೂ ಚಾನ್ಸ್ ಕೊಡಲಿಲ್ಲ. ಆರ್ಥಿಕ ಸಮಸ್ಯೆಗಳಿಂದ ಸಣ್ಣ ಸಣ್ಣ ಪಾತ್ರಗಳನ್ನಾದರೂ ಮಾಡಬೇಕೆಂದು ನಿರ್ಧರಿಸಿದಳು. ಐಶ್ವರ್ಯ ರಾಯ್ ಮತ್ತು ವಿವೇಕ್ ಒಬೆರಾಯ್ ಅಭಿನಯದ ಕ್ಯೂ ಹೋ ಗಯಾನ ಚಿತ್ರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ, ಬೃಂದಾವನ ಕಾಲನಿ ಚಿತ್ರದಲ್ಲಿ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗಿ ಸಣ್ಣ ಪಾತ್ರಗಳನ್ನು ಮಾಡಿದಳು. ಈ 2 ಚಿತ್ರಗಳು 2004ರಲ್ಲಿ ಬಿಡುಗಡೆಯಾಗಿ ಯಶಸ್ಸು ಕಂಡರೂ ಕಾಜಲ್ಗೆ ಯಾವ ಗುರುತಿಸುವಿಕೆಯೂ ಸಿಗಲಿಲ್ಲ. ಇದರಿಂದ ಸಿನಿಮಾದಲ್ಲಿ ತನಗೆ ಅದೃಷ್ಟವಿಲ್ಲ ಎಂದು ಭಾವಿಸಿ ಆಕ್ಟಿಂಗ್ ಮತ್ತು ಮಾಡೆಲಿಂಗ್ಗೆ ತೆರೆಬಿದ್ದು ತಂದೆಯ ಬಟ್ಟೆಯ ಅಂಗಡಿಯಲ್ಲಿ ಕೆಲಸ ಆರಂಭಿಸಿದಳು. ಆದರೆ ಡೈರೆಕ್ಟರ್ ತೇಜ ತನ್ನ ಲಕ್ಷ್ಮಿ ಕಲ್ಯಾಣ ಚಿತ್ರಕ್ಕೆ ನಾಯಕಿಯನ್ನು ಹುಡುಕಲು ಮುಂಬೈಗೆ ಬಂದಾಗ ಆರ್ಟಿಸ್ಟ್ ಕೋಆರ್ಡಿನೇಟರ್ನಿಂದ ಕಾಜಲ್ನ ಫೋಟೋವನ್ನು ನೋಡಿದ. ಆಕೆಯನ್ನು ಆಡಿಷನ್ಗೆ ಕರೆಯಲು ತೀರ್ಮಾನಿಸಿದ. ಆದರೆ ಕಾಜಲ್ ಭಾನುವಾರ ಮಾತ್ರ ಆಡಿಷನ್ಗೆ ಬರುತ್ತಾಳೆ, ಉಳಿದ ದಿನಗಳಲ್ಲಿ ತನ್ನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾಳೆ ಎಂದು ಕೋಆರ್ಡಿನೇಟರ್ ಹೇಳಿದಾಗ ತೇಜ ಆಕೆ ಇಲ್ಲಿಗೆ ಬರದಿದ್ದರೆ ನಾವೇ ಅಲ್ಲಿಗೆ ಹೋಗೋಣ ಎಂದು ಕಾಜಲ್ ಕೆಲಸ ಮಾಡುತ್ತಿದ್ದ ಅಂಗಡಿಗೆ ತೆರಳಿದ. ಕಾಜಲ್ಗೆ ತೆಲುಗು ಸಿನಿಮಾದಲ್ಲಿ ಅವಕಾಶವಿದೆ ಎಂದು ಕೋಆರ್ಡಿನೇಟರ್ ಹೇಳಿದಾಗ ಸಣ್ಣ ಪಾತ್ರವಾದರೆ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದಳು. ಆಗ ತೇಜ ನನ್ನ ಸಿನಿಮಾದಲ್ಲಿ ನೀನೇ ಮುಖ್ಯ ನಾಯಕಿ ಎಂದು ಭರವಸೆ ನೀಡಿದ. ಕಾಜಲ್ಗೆ ಆನಂದಕ್ಕೆ ಎಲ್ಲೆಯೇ ಇಲ್ಲದಾಯಿತು. ಆಕೆಯ ತಂದೆ ತಾಯಿಯೂ ಒಪ್ಪಿಕೊಂಡು ಕಾಜಲ್ನನ್ನು ತೇಜನ ಜೊತೆ ಹೈದರಾಬಾದ್ಗೆ ಕಳುಹಿಸಿದರು. ಆ ಚಿತ್ರ 2006ರಲ್ಲಿ ಚಿತ್ರೀಕರಣ ಆರಂಭವಾಗಿ 2007ರ ಫೆಬ್ರವರಿ 15ರಂದು ಬಿಡುಗಡೆಯಾಯಿತಾದರೂ ವಿಫಲವಾಯಿತು.
ಆದರೆ ತೇಜನ ಶಿಕಾರಸಿನಿಂದ ಕೃಷ್ಣವಂಶಿ ನಿರ್ದೇಶನದ ಚಂದಮಾಮ ಚಿತ್ರದಲ್ಲಿ ಕಾಜಲ್ಗೆ ನಾಯಕಿಯಾಗಿ ಅವಕಾಶ ಸಿಕ್ಕಿತು. ಈ ಚಿತ್ರ ಯಶಸ್ವಿಯಾಯಿತು. ಇದರಿಂದ ಕಾಜಲ್ಗೆ ಪೌರುಡು, ಆಟಾಡಿಸ್ತಾ ಚಿತ್ರಗಳಲ್ಲಿ ಅವಕಾಶಗಳು ಬಂದವು. ತೆಲುಗಿನಲ್ಲಿ ಒಳ್ಳೆಯ ಅವಕಾಶಗಳು ಸಿಗದಿದ್ದಾಗ ತಮಿಳಿಗೆ ತಿರುಗಿದ ಕಾಜಲ್ ಪಳನಿ, ಸರೋಜ ಮತ್ತು ಬೊಮ್ಮಲಾಟ ಚಿತ್ರಗಳಲ್ಲಿ ಬಿಜಿಯಾದಳು. ಪಳನಿ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಕಾಜಲ್ನ ಹೆಸರು ಆ ಚಿತ್ರದ ನಾಯಕ ಭರತ್ ಜೊತೆಗೆ ಗಾಸಿಪ್ಗಳಲ್ಲಿ ಕೇಳಿಬಂತು. ಯಶಸ್ವಿ ನಾಯಕನಾಗಿದ್ದ ಭರತ್ ಜೊತೆಗೆ ಕಾಜಲ್ ಪಾರ್ಟಿಗಳಲ್ಲಿ, ಪಬ್ಗಳಲ್ಲಿ ಕಾಣಿಸಿಕೊಂಡಿದ್ದರಿಂದ ಇವರಿಬ್ಬರೂ ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ ಎಂದು ಎಲ್ಲರೂ ಭಾವಿಸಿದ್ದರು. ಪಳನಿ ಚಿತ್ರ ಯಶಸ್ವಿಯಾದ ಬಳಿಕ ಭರತ್ ಕಾಜಲ್ಗೆ ಮದುವೆಯ ಪ್ರಸ್ತಾಪವಿಟ್ಟ. ಆದರೆ ಕಾಜಲ್, ನನಗೀಗ ಸಿನಿಮಾದಲ್ಲಿ ಅವಕಾಶಗಳು ಬರುತ್ತಿವೆ, ತಂದೆ ತಾಯಿಯನ್ನು ಆರ್ಥಿಕವಾಗಿ ಸ್ಥಿರಗೊಳಿಸಿದ ಬಳಿಕವೇ ಮದುವೆ ಎಂದು ಹೇಳಿದಳು. ಚಿತ್ರರಂಗದ ಒಡಹುಟ್ಟಿದ ಭರತ್ 1 ವರ್ಷದ ಡೇಟಿಂಗ್ ಬಳಿಕ ಕಾಜಲ್ನಿಂದ ಬೇರೆಯಾದ. ಆದರೂ ಕಾಜಲ್ ತನ್ನ ವೃತ್ತಿಜೀವನದ ಕಡೆಗೆ ಗಮನ ಹರಿಸಿದಳು. ಈ ಸಮಯದಲ್ಲಿ ರಾಜಮೌಳಿಯವರು ಮೊಗಧೀರ ಚಿತ್ರವನ್ನು ಯೋಜಿಸಿದ್ದರು. ದೊಡ್ಡ ನಾಯಕಿಯರಿಗೆ 2 ವರ್ಷದ ಡೇಟ್ಗಳನ್ನು ಕೇಳಿದಾಗ ಯಾರೂ ಒಪ್ಪಲಿಲ್ಲ. ಏಕೆಂದರೆ ಒಬ್ಬ ನಾಯಕಿಯ ವೃತ್ತಿಜೀವನ 5 ವರ್ಷ ಇದ್ದರೆ ಅದರಲ್ಲಿ 2 ವರ್ಷವನ್ನು ಒಂದೇ ಚಿತ್ರಕ್ಕೆ ಕೊಡುವುದು ಕಷ್ಟವೆಂದು ಭಾವಿಸಿದ್ದರು. ಈ ಸಂದರ್ಭದಲ್ಲಿ ಕಾಜಲ್ ತಮಿಳಿನಿಂದ ತೆಲುಗಿಗೆ ಮರಳಿ ಪ್ರಯತ್ನಿಸುತ್ತಿದ್ದಾಗ ರಾಜಮೌಳಿಯವರ ಯೋಜನೆಗೆ ಒಪ್ಪಿಕೊಂಡು 2 ವರ್ಷದ ಡೇಟ್ಗಳನ್ನು ಕೊಟ್ಟಳು. ಮೊಗಧೀರ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ರಾಮ್ಚರಣ್ ಮತ್ತು ಕಾಜಲ್ಗೆ ಒಳ್ಳೆಯ ಕೆಮಿಸ್ಟ್ರಿಯನ್ನು ತೋರಿಸಲು ರಾಜಮೌಳಿಯವರು ಇವರಿಬ್ಬರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಇದರಿಂದ ಇವರಿಬ್ಬರ ನಡುವೆ ಒಳ್ಳೆಯ ಸ್ನೇಹ ಬೆಳೆಯಿತು. ಚಿತ್ರದಲ್ಲಿ ಕೆಮಿಸ್ಟ್ರಿಯೂ ಚೆನ್ನಾಗಿ ಕಾಣಿಸಿತು. 2009ರಲ್ಲಿ ಮೊಗಧೀರ ಬಿಡುಗಡೆಯಾಗಿ ಬ್ಲಾಕ್ಬಸ್ಟರ್ ಹಿಟ್ ಆಯಿತು. ರಾಮ್ಚರಣ್ನ ಬೆಂಬಲದಿಂದ ಕಾಜಲ್ಗೆ ನಾಯಕ್, ಗೋವಿಂದುಡು ಅಂದರಿವಾಡೆಲೆ, ಆರ್ಯ ಚಿತ್ರಗಳಲ್ಲಿ ಅವಕಾಶಗಳು ಸಿಕ್ಕವು. ಒಮ್ಮೆ ಕಾಜಲ್, ರಾಮ್ಚರಣ್ ಮತ್ತು ಅಲ್ಲು ಅರ್ಜುನ್ ಒಟ್ಟಿಗೆ ಆಸ್ಟ್ರೇಲಿಯಾಕ್ಕೆ ರಜೆಗೆಂದು ತೆರಳಿದ್ದು ಆ ಚಿತ್ರಗಳು ಮಾಧ್ಯಮಗಳಲ್ಲಿ ಸದ್ದು ಮಾಡಿದವು. ಆದರೆ ಕಾಜಲ್ ತನ್ನ ವೃತ್ತಿಜೀವನವನ್ನು ಕಟ್ಟಿಕೊಳ್ಳಲು ಸ್ಟಾರ್ ನಾಯಕರ ಬೆಂಬಲ ಬೇಕೆಂದು ಅರಿತು. ಬೃಂದಾವನಂ, ಮಿಸ್ಟರ್ ಪರ್ಫೆಕ್ಟ್, ವೀರ, ಬಿಸಿನೆಸ್ಮನ್ ಸಾರ್ ವಚ್ಚಾರು, ಬಾದ್ಶಾ ಚಿತ್ರಗಳನ್ನು ಸ್ಟಾರ್ ನಾಯಕರ ಜೊತೆಗೆ ಮಾಡುತ್ತಾ ಸ್ಟಾರ್ ನಾಯಕಿಯಾದಳು. ರಾಮ್ಚರಣ್ನ ಖೈದಿ ನಂಬರ್ 150 ಚಿತ್ರದಲ್ಲೂ ಕಾಜಲ್ಗೆ ನಾಯಕಿಯಾಗಿ ಅವಕಾಶ ಸಿಕ್ಕಿತು. ಆದರೆ ಈ ಚಿತ್ರ ಯಶಸ್ವಿಯಾದರೂ ಕಾಜಲ್ಗೆ ನಾಯಕಿಯಾಗಿ ಬೇಡಿಕೆ ಕಡಿಮೆಯಾಗಿ ಆಂಟನ್ ಡಾನ್ಸ್ಗೆ ಅವಕಾಶಗಳು ಬರಲಾರಂಭಿಸಿದವು. ಒಟ್ಟು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಕಾಜಲ್ ಆರಂಭದಲ್ಲಿ 15 ಲಕ್ಷ ರೂಪಾಯಿಗಳ ರೆಮ್ಯೂನರೇಷನ್ ತೆಗೆದುಕೊಂಡಿದ್ದಳು. ಸಿಂಗನ್ ಚಿತ್ರದ ಬಳಿಕ 50 ಲಕ್ಷ, ಕೊನೆಗೆ 1 ಕೋಟಿ ರೂಪಾಯಿಗಳಿಗೆ ಏರಿದವಳು. ಆಗಲೇ ನಾಯಕಿಯಾಗಿ ಮಾರ್ಕೆಟ್ ಕಡಿಮೆಯಾಗಿತ್ತು. ಆದರೂ ಗಳಿಸಿದ ಹಣದಿಂದ ಮುಂಬೈನಲ್ಲಿ ತಂದೆ ತಾಯಿಗೆ ಮನೆ ಕಟ್ಟಿಸಿದಳು. ಆ ಮನೆಯ ಒಳಾಂಗಣ ವಿನ್ಯಾಸಕ್ಕಾಗಿ ಗೌತಮ್ ಕಿಚ್ಚು ಎಂಬ ಒಳಾಂಗಣ ವಿನ್ಯಾಸಕಾರನನ್ನು ಭೇಟಿಯಾದಾಗ ಇವರಿಬ್ಬರ ನಡುವೆ ಒಡನಾಟ ಬೆಳೆಯಿತು. ಆ ಒಡನಾಟ ಕಾಲಕ್ರಮೇಣ ಪ್ರೀತಿಯಾಗಿ 5 ವರ್ಷಗಳ ಡೇಟಿಂಗ್ ಬಳಿಕ ಕಾಜಲ್ ಗೌತಮ್ನನ್ನು ಮದುವೆಯಾಗಲು ತೀರ್ಮಾನಿಸಿದಳು. ರಾಮ್ಚರಣ್ನ ಸ್ನೇಹದಿಂದ ಆಚಾರ್ಯ ಚಿತ್ರದಲ್ಲಿ ಕಾಜಲ್ಗೆ ಅವಕಾಶ ಸಿಕ್ಕಿತು. ಆದರೆ ಲಾಕ್ಡೌನ್ನಿಂದ ಚಿತ್ರೀಕರಣ ಅರ್ಧಕ್ಕೆ ನಿಂತು ಹೋಯಿತು. 35 ವರ್ಷ ತುಂಬಿದ್ದ ಕಾಜಲ್ ತನ್ನ ಸಿನಿಮಾ ಗ್ರಾಸ್ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿ ಗೌತಮ್ನನ್ನು ಮದುವೆಯಾಗಲು ತೀರ್ಮಾನಿಸಿದಳು. 2020ರ ಜುಲೈನಲ್ಲಿ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಇವರಿಬ್ಬರು ಮದುವೆಯಾದರು. ಈ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಾಗ ಅನೇಕರು ಆಶ್ಚರ್ಯಕ್ಕೊಳಗಾದರು. ಇದೇ ಕಾರಣಕ್ಕಾಗಿ ರಾಮ್ಚರಣ್ ಕಾಜಲ್ನನ್ನು ಆಚಾರ್ಯ ಚಿತ್ರದಿಂದ ತೆಗೆದು ಆಕೆಯ ಭಾಗವನ್ನು ಕತ್ತರಿಸಿದರು ಎಂಬ ಸುದ್ದಿಗಳು ಹರಿದಾಡಿದವು. RRR ಚಿತ್ರ ಆಸ್ಕರ್ ಗೆದ್ದಾಗ ಕಾಜಲ್ ತನ್ನ ಸಾಮಾಜಿಕ ಜಾಲತಾಣದಲ್ಲಿ NTRನ ಫೋಟೋವನ್ನು ಮಾತ್ರ ಹಾಕಿ ರಾಮ್ಚರಣ್ನನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಿದಳು ಎಂಬ ಗಾಸಿಪ್ಗಳು ಹರಿದಾಡಿದವು. ಆದರೆ ರಾಮ್ಚರಣ್ನ ಜನ್ಮದಿನಕ್ಕೆ ಕಾಜಲ್ ಮತ್ತು ಗೌತಮ್ನನ್ನು ಆಹ್ವಾನಿಸಿದ ಮೆಗಾ ಕುಟುಂಬ ಈ ಗಾಸಿಪ್ಗಳಿಗೆ ತೆರೆಬಿದ್ದಿತು. 2022ರ ಏಪ್ರಿಲ್ 9ರಂದು ಕಾಜಲ್ಗೆ ಮಗುವಾಯಿತು. ಒಂದೆಡೆ ಕುಟುಂಬವನ್ನು ನಿರ್ವಹಿಸುತ್ತಾ ಇನ್ನೊಂದೆಡೆ ಸಿನಿಮಾಗಳಲ್ಲಿ 2ನೇ ನಾಯಕಿಯಾಗಿ ಸಹಾಯಕ ಪಾತ್ರಗಳಲ್ಲಿ ನಟಿಸುತ್ತಾ ಬಿಜಿಯಾದಳು. ಜಾಹೀರಾತುಗಳ ಜೊತೆಗೆ ಕೆಲವು ಕಂಪನಿಗಳಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿಯೂ ಕೆಲಸ ಮಾಡಿದಳು.
2022ರಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದ ಕಂಪನಿಯೊಂದನ್ನು ಪ್ರಚಾರ ಮಾಡಿದ ಕಾಜಲ್ ಆ ಕಂಪನಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಳು. ಆ ಕಂಪನಿಯು ಜನರನ್ನು ಮೋಸಗೊಳಿಸಿ ಒಟ್ಟು 60 ಕೋಟಿ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿತು. ಮೋಸ ಹೋದವರು ಕಾಜಲ್ನ ಮಾತಿನಿಂದಾಗಿ ತಾವು ಹೂಡಿಕೆ ಮಾಡಿದೆವು ಎಂದು ದೂರು ನೀಡಿದರು. ಪೊಲೀಸರು ತನಿಖೆ ನಡೆಸಿದಾಗ ಕಾಜಲ್ಗೆ ಆ ಕಂಪನಿಯಲ್ಲಿ ಯಾವುದೇ ಪಾಲುದಾರಿಕೆ ಇಲ್ಲ, ಕೇವಲ ಬ್ರಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿದ್ದಾಳೆ ಎಂದು ತಿಳಿಯಿತು. ಪೊಲೀಸರು ಕಾಜಲ್ಗೆ ಎಚ್ಚರಿಕೆ ನೀಡಿ ಇನ್ನು ಮುಂದೆ ಬ್ರಾಂಡ್ಗಳನ್ನು ಪ್ರಚಾರ ಮಾಡುವ ಮೊದಲು ಸಂಪೂರ್ಣವಾಗಿ ತಿಳಿದುಕೊಂಡು ಮಾಡುವಂತೆ ಸೂಚಿಸಿದರು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗಲೇ 8 ಸೆಪ್ಟೆಂಬರ್ ಸಂಜೆ ಕಾಜಲ್ನ ಕಾರು ಭೀಕರ ರಸ್ತೆ ಅಪಘಾತಕ್ಕೀಡಾಯಿತು. ಆಕೆಯ ಸ್ಥಿತಿ ಗಂಭೀರವಾಗಿ ಮರಣ ಹೊಂದಿದಳು ಎಂಬ ಸುದ್ದಿಗಳು ಹರಿದಾಡಿದವು. ಅಭಿಮಾನಿಗಳು, ನೆಟಿಜನ್ಗಳು ಆಘಾತಕ್ಕೊಳಗಾದರು. ಈ ಸುದ್ದಿಯ ಸತ್ಯಾಸತ್ಯತೆಯ ಬಗ್ಗೆ ಗೊಂದಲದಲ್ಲಿದ್ದಾಗ ಕಾಜಲ್ ಸ್ವತಃ ಸ್ಪಂದಿಸಿ, ನನಗೆ ಯಾವುದೇ ಅಪಘಾತವಾಗಿಲ್ಲ, ನಾನು ಸಾಯಲಿಲ್ಲ, ಎಲ್ಲವೂ ಸುಳ್ಳು ಸುದ್ದಿಗಳು, ದೇವರ ಕೃಪೆಯಿಂದ ನಾನು ಸುರಕ್ಷಿತವಾಗಿದ್ದೇನೆ ಎಂದು ಸ್ಪಷ್ಟಪಡಿಸಿದಳು. ಇದರಿಂದ ಆಕೆಯ ಅಭಿಮಾನಿಗಳು ನಿಟ್ಟುಸಿರು ಬಿಟ್ಟರು. ಕಾಜಲ್ ಅಗರ್ವಾಲ್ರ ಯಾವ ಸಿನಿಮಾ ನಿಮ್ಗೆ ಇಷ್ಟ? ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ನ ಮೂಲಕ ನಿಮ್ಮ ಬೆಂಬಲವನ್ನು ತೋರಿಸಿ.